ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಕ್ರಾಫ್ಟ್ ಬಗ್ಗೆ ಹೇಳ್ತಾ ಇದ್ದೇನೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದೆ. ಈ ಥರ ವೇಸ್ಟ್ ಅಂತ ಬಿಸಾಡಬೇಡಿ. ಯಾವುದೇ ಬಾಕ್ಸ್ ಆಯಿತು ನಿಮ್ಮ ಮನೆಗೆ ಯೂಸ್ ಮಾಡ್ಕೊಳ್ಳಿ. ಅದು ಹಾಳಾದಮೇಲೆ ಬಿಸಾಕ್ಬಿಟ್ಟು ಮತ್ತೆ ಹೊಸದೇನಾರು ತೆಗೆದಾಗ ಅದನ್ನು ಈ ಥರ ಕ್ರಾಫ್ಟ್ ಮಾಡ್ಕೊಂಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಕ್ಲಿಪ್ಪು ಹಾಕೋಕ್ಕೆ ಅಥವಾ ಫೋರ್ಕು ಸ್ಪೂನು ಅಥವಾ ಪೆನ್ಸಿಲು ಕೆರೆನ್ಸ್ ಎಲ್ಲ ಹಾಕೋಕ್ಕೆ ಯೂಸ್ ಆಗುತ್ತೆ. ನೋಡಿ, ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಪೆನ್ಸ್ ಅಥವಾ ಪೆನ್ ಅಥವಾ ಪೆನ್ಸ್ ತೊಗೊಂಡು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಸೀಜರ್ ಅಥವಾ ಕತ್ರಿ ಮತ್ತು ಚಾಕುನ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾಗ ನೋಡಿ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಶೇಪ್ ಬರುತ್ತೆ, ಗೊತ್ತಾಗ್ತದೆ ನೋಡಿ, ತುಂಬ ಚೆನ್ನಾಗಿ ಬಂತಲ್ವಾ. ಸೊ ನೀವು ಸಹ ಇದೇ ಥರ ಮನೇಲಿ ಟ್ರೈ ಮಾಡಿ ಮತ್ತು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಶೇರ್ ಕೂಡ ಮಾಡಿ. ನೀವು ಸಹ ಮನೆಯಲ್ಲಿ ಈ ಥರ ವೇಸ್ಟ್ ಅಂತ ಬಿಸಾಡ್ದೇ ಅದನ್ನು ನಿಮ್ಮ ಮನೆಗೆ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕ್ಯಾರೆನ್ಸು ಅದೆಲ್ಲ ಹಾಕೋಕ್ಕೂ ಯೂಸ್ ಆಗುತ್ತೆ. ಪೆನ್ಸಿಲ್ ಅದೆಲ್ಲ ವೇಸ್ಟ್ ಅಂತ ಬಿಸಾಡೋಕೆ ಹೋಗಬೇಡಿ. ಏನೇ ಇದ್ರೂ ಮನೆಗೆ ಯೂಸ್ ಮಾಡ್ಕೊಳ್ಳಿ. ಹಳೇದಾದಮೇಲೆ ಮತ್ತೆ ಬಿಸಾಡಿ ಮತ್ತೆ ಹೊಸ ತಂದಾಗ ಮತ್ತೆ ಮಾಡ್ಕೊಳ್ಳಿ. ಈ ಥರ ನೀವು ಐಡಿಯಾಸ್ ಇಲ್ಲಿಂದ ನೋಡಿ ಹೇಗಿದೆ. ಹುಕ್ ಈ ಥರ ಗಮ್ ಹುಕ್ಕು ಅಥವಾ ಆನೆ ಅದೇ ಮೊಳೆ ಅದೆಲ್ಲ ಅಂತಾರಲ್ಲ, ಆ ಥರದ್ದೆಲ್ಲ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಕಿಚನಲ್ಲಿ ಯೂಸ್ ಮಾಡಿಕೊಂಡೆ. ಥ್ಯಾಂಕ್ ಯು.